ಅಂಬೇಡ್ಕರ್ ವಾದ ಅದು ವಿಷದಿಂದ ಕೂಡಿದ ವಾದ ಅಲ್ಲ, ಅಮೃತದಿಂದ ಕೂಡಿದ ವಾದ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಚೆನ್ನಾಗಿ ಗೊತ್ತು. ಯಾಕಂತ ಹೇಳಿದರೆ ಜನವರಿ 26ರಂದು ನಾವು ದೇಶಾದ್ಯಂತ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಸಂವಿಧಾನ ಶಿಲ್ಪಿ ಯಾರು, ಜ್ಞಾನಸೂರ್ಯ ಯಾರು, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರೋರು ಯಾರು ಅಂತ ಹೇಳಿ ಎಲ್ಲ ಶಿಕ್ಷಕರು ಕೂಡ ಮತ್ತು ಭಾಷಣದಲ್ಲಿ ಕೂಡ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಗೊತ್ತು. ಜೊತೆಗೆ ಈಗ ನೋಡ್ತಿರ್ಬೋದು ದೇಶದಲ್ಲಿ ಯಾವ ರೀತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಹಂತದಲ್ಲೇ ಧರ್ಮಗಳ ನಡುವೆ ಕಿತ್ತಾಡಬಾರ್ದು. ನಾವೆಲ್ಲರೂ ಒಂದೇ. ಭಾರತ ಅನ್ನೋ ದೇಶ ಇಡೀ ಎಲ್ಲ ಜಾತಿ ಧರ್ಮಗಳಿಂದ ಕೂಡಿದ ಒಂದು ದೊಡ್ಡ ದೇಶ ಇದು ಮತ್ತು ಬೃಹತ್ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ. ಹಾಗಾಗಿ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಯಾರು ಅಂತ ಚೆನ್ನಾಗಿ ಗೊತ್ತು. ಯಾಕಂದರೆ ಪ್ರಪಂಚದಲ್ಲಿ ಯಾರು ಹೆಚ್ಚಿಗೆ ಓದಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಕ್ಕಳೇ ಹೇಳ್ತಾರೆ. ಹಾಗಾಗಿ ಶಾಲೆಯಲ್ಲೂ ಕೂಡ ಪ್ರತಿನಿತ್ಯ ಸರ್ಕಾರ ಸಂವಿಧಾನದ ಪೀಠಿಕೆಯನ್ನು ಓದಿಸುತ್ತೆ. ಹಾಗಾಗಿ ಮಕ್ಕಳು ತಪ್ಪದನ್ನೇ ಸಗಟಾಗಿ ಭಾಳ ನೀಟಾಗಿ ಸಂವಿಧಾನ ಪ್ರಸ್ತಾವನೆಯನ್ನು ಇಡೀ ದೇಶಾದ್ಯಂತ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಬೇಡ್ಕರ್ ಚಿರಪರಿಚಿತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಪ್ರೊಫೆಸರ್ ಸುವರ್ಣ